ಓಂ ಶಾಂತಿ. ಡೇಟ್ ಆಗಿದೆ 1 ಫೆಬ್ರವರಿ 1975. ಅವ್ಯಕ್ತ ಬಾಪ್ದಾದ ಮಧುಬನ ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ. ईश्वर के साथ का और लगन की अग्नि का अनुभव. ಈಶ್ವರ್ ಕೆ ಸಾಥ್ ಕಾ ಈಶ್ವರನ ಜೊತೆಯನ್ನು ಮತ್ತು ಲಗನ್ ಕಿ ಅಗ್ನಿ ಪರಮಾತ್ಮನ ಮೇಲಿನ ಪ್ರೀತಿಯ ಅಗ್ನಿ ಅನುಭವ ಮಾಡ್ಕೊಳ್ಳಿ. ಯಾವಾಗಲೂ ನನ್ನ ಜೊತೆ ಇರಬೇಕು, ಬಾಬನ ಜೊತೆ ಇರಬೇಕು, ಬಾಬನ ಶಕ್ತಿ ನನ್ನೊಳಗೆ ಬರ್ತಿದ್ದಾವು ಅಂತ ಈ ಒಂದು ಅನುಭವ ಮಾಡ್ಕೊಳ್ಳಿ. प्रकृति को दासी बनाकर सदा उदासी को दूर करने की युक्तियाँ बताने वाले शिव बाबा बोले, ಪ್ರಕೃತಿಯನ್ನು ದಾಸಿಯನ್ನಾಗಿ ಮಾಡಿ ಸದಾ ಉದಾಸಿಯನ್ನು ದೂರ ಮಾಡಿಕೊಳ್ತಕ್ಕಂಥ ಯುಕ್ತಿಯನ್ನು ನಮಗೆ ಬಾಬಾ ಹೇಳ್ತಾರೆ. ಅಂಥ ಶಿವ ಬಾಬಾ ಹೇಳ್ತಾರೆ, ಜೋ ಸಮೀಪ ಹೋತೆ ಹೇ ವಹಿ ಸಮಾನ್ ಬಂತೆ ಹೇ. ಜೋ ಸಮೀಪ ಹೋತೆ ಹೇ ವಹಿ ಸಮಾನ್ ಬಂತೆ ಹೇ. ಯಾರು ಬಾಬಾರ ಜೊತೆಗಿರ್ತಾರೋ ಅವರೇ ಬಾಬಾರವರ ಸಮಾನ ಆಗ್ತಾರೆ. जैसे साकार रूप में समीप हो वैसे ही लगन लगाने में भी बाप दादा के तख्त निवासी हो. ಹೇಗೆ ಸಾಕಾರ ರೂಪದಲ್ಲಿ ಸಮೀಪ ಇರ್ತಾರೋ ಹಾಗೆಯೇ ಲಗನ್ ಲಗಾನೆ ಮೇ ಅಂತಂದ್ರೆ ನೆನಪು ಮಾಡುವುದರಲ್ಲಿ, ಅದರಲ್ಲಿನೂ ಕೂಡ ಬಾಪ್ ದಾದಾರವರ ತಖ್ತ ನಿವಾಸಿ ಆಗಿದ್ದೀರಾ. ಬಾಬಾನ ಹೃದಯ ಸಿಂಹಾಸನದಲ್ಲಿ ಕೂತಿದ್ದೀರಿ ನೀವು. जैसे तन से समीप हो वैसे ही मन से भी समीप हो. ಹೇಗೆ ಬಾಬಾರವರ ದೇಹದಿಂದ ಸಮೀಪ ಇದ್ದೀರೋ ಅಷ್ಟೇ ಮನಸ್ಸಿನಿಂದನೂ ಸಮೀಪ ಇದ್ದೀರಿ ನೀವು. जैसे विदेश में रहने वाले तन से दूर होते भी, ವಿದೇಶದವರು ಬಾಬಾರಿಂದ ಏನಿದ್ದಾರೆ ಭಾಳಷ್ಟು ದೂರ ಇದ್ದಾರೆ. ಮನ್ ಸೆ ಸದೈವ ಸಮೀಪ ಹೈ. ವಿದೇಶದವರು ಮನಸ್ಸಿನಿಂದ ಬಾಬಾಗೆ ಬಹಳಷ್ಟು ಸಮೀಪ ಇದ್ದಾರೆ. ಬಾಪ್ ದಾದಾಕ್ಕೆ ಸದೈವ ಸಾಥಿ ಹಿ ಹೈ. ಬಾಪ್ ದಾದಾಕ್ಕೆ ಸದೈವ ಸಾಥಿ ಹಿ ಹೈ. ಸಾಥಿ ಇದ್ದಾರೆ, ಜೊತೆಗಾರಿದ್ದಾರೆ. ಅರ್ಥಾತ್ ಹರ್ ಸಮಯ ಸಾಥಿ ಬನ್ಕರ್ ಸಾಥ್ ಕಾ ಅನುಭವ ಕರ್ತೆ ಹೈ. ಪ್ರತಿ ಕ್ಷಣನೂ ಪರಮಾತ್ಮನ ಜೊತೆಗಾರಾಗಿ ಜೊತೆಗೆ ಇರುವಂಥ ಅನುಭವ ಮಾಡ್ತಾರೆ. वैसे सदैव साक्षी बनने का व साथ निभाने का अनुभव करते हो. ಎಷ್ಟೆಷ್ಟು ಬಾಬಾನ ಜೊತೆಗೆ ಇರ್ತೀವೋ ನಾವು ಅಷ್ಟು ಸಾಕ್ಷಿಯಾಗಿ ಇರೋ ಶಕ್ತಿ ಬರ್ತದೆ ನಮಗೆ. ಎಲ್ಲವನ್ನ ಸಾಕ್ಷಿಯಾಗಿ ನೋಡೋ ಶಕ್ತಿ ಇರಬೇಕು. ಅದು ಯಾವಾಗ ಬರ್ತದೆ? ಬಾಬಾನ ಸಮೀಪ ಇದ್ದರೆ, ಬಾಬಾನ ಜೊತೆಗಿದ್ರೆ. जैसे बंधन में रहने वाली गोपिकाएं हर श्वास हर संकल्प बाबा बाबा की धुन में ही खोई रहती हो. ಆಗ ನೋಡಿದ್ರೆ ಯಾರು ಬಂಧನದಲ್ಲಿದ್ದಾರೆ ಅವರೇ ಜಾಸ್ತಿ ಬಾಬಾ ನೆನಪು ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ ಬಾಬಾ, ಯಾರು ಬಂಧನದಲ್ಲಿ ಇರ್ತಕ್ಕಂಥ ಗೋಪಿಕೆಯರಿದ್ದಾರೋ ಅವರ ಪ್ರತಿಯೊಂದು ಶ್ವಾಸ ಪ್ರತಿಯೊಂದು ಸಂಕಲ್ಪದಲ್ಲಿ ಯಾರಿದ್ದಾರೆ ಬಾಬಾರವರ ಧೂನ್ ಇರ್ತದೆ, ಅದರಲ್ಲೇ ಹೋಗಿರ್ತಾರೆ. ಹಾಗಿದ್ದೀರಲ್ಲ ಅಂತ ಕೇಳ್ತಾರೆ ಬಾಬಾ. जैसे बाहर वालों को मिलन की तड़प रहती है ऐसे ही हर समय याद की तड़प में रहते हो या साधारण स्मृति में रहते हो. ಬಾಬಾ ಹೇಳ್ತಾರೆ, ಹೇಗೆ ಹೊರಗಿನವರು ಕೂಡ ಬಾಬಾನ ಮಿಲನ್ ಯಾವಾಗ ಮಾಡ್ತೀವಿ, ಯಾವಾಗ ಮೌಂಟ್ ಅಬುಕ್ಕೆ ಹೋಗ್ತೀವಿ, ಯಾವಾಗ ಬಾಬಾನ ಕೂಡ್ತೀವಿ ಅನ್ನೋ ತಡಪ್ ಏನಿರ್ತದಲ್ಲ ಆ ಥರ ಇರಬೇಕು. ಸಾಧಾರಣ ಸ್ಮೃತಿ ಇರಬಾರ್ದು ಅಂತಾರೆ ಬಾಬಾ. ಬಾಬಾನ ಯಾವಾಗ ನೋಡ್ತೀನಿ, ಬಾಬಾನ ಹತ್ರ ಯಾವಾಗ ಹೋಗ್ತೀನಿ, ಬಾಬಾನ ಹತ್ರ ಯಾವಾಗ ಕೂಡ್ತೀನಿ, ಈ ತಡಪ್ ಇರಬೇಕು ಅಂತಾರೆ ಬಾಬಾ. ಜೈಸೆ ಬಾಬಾ ಹೇಳ್ತಾರೆ, ಹಮ್ ತೋ ಹೈ ಹಿ ಬಾಬಾಕೆ, ಹಮ್ ತೋ ಹೈ ಹಿ ಸಮೀಪ್, ಹಮ್ ತೋ ಹೈ ಹಿ ಸಮರ್ಪಣ್ और हमारा तो एक बाबा है ही. सिर्फ इन संकल्पों ही से तो संतुष्ट नहीं हो गए हो. ಬಾಬಾ ಹೇಳ್ತಾರೆ, ನಾವೇನು ಯಾವಾಗಲೂ ಬಾಬಾ ಅಂತಿರ್ತೀವಿ ರೀ, ಬಾಬಾನ ಸಮೀಪ ಇದ್ದೀವಿ, ನಾವು ಸಮರ್ಪಣ ಆಗಿದ್ದೀವಿ, ನಮ್ಮದು ಪ್ರತಿಯೊಂದು ಮಾತು ಬಾಬಂದೇ ಇರ್ತದೆ, ಇಷ್ಟಕ್ಕೆ ಸೀಮಿತ ಆಗಬೇಡ್ರಿ ಅಂತಾರೆ ಬಾಬಾ.
ಬಾಬಾ ನೆನಪು ಹೆಂಗಿರಬೇಕು? ಜ್ವಾಲಾ ಸ್ವರೂಪ ಇರಬೇಕು ಅಂತಾರೆ ಬಾಬಾ. ಯಾವಾಗಿರ್ತದದು? ಯಾವಾಗಲೂ ಬಾಬಾನ ಜೊತೆ. अपनी लगन में अग्नि की महसूसता आती है. ಪರಮಾತ್ಮನ ನೆನಪು ಮಾಡ್ಕೋತ ಕೂತಾಗ ಅದು ಒಂಥರ ಅಗ್ನಿ ರೂಪ ತಾಳಿದೆ ಅಂತ ಅನುಭವ ಆಗ್ತದೇನು? ಅಗ್ನಿ ರೂಪ ಆಗೋದಂತಂದರೆ ಕಂಪ್ಲೀಟ್ ಬಾಬಾ ನೆನಪಿನಲ್ಲಿ ಮುಳುಗಿ ಹೋಗೋದು, ಕಳೆದು ಬಿಡೋದು, ಆ ಅನುಭವ ಆಗ್ತಿದೆ ಏನು? जिस लगन की अग्नि में स्वयं के पास्ट के संस्कार और स्वभाव और अन्य आत्माओं के दुखदायी संस्कार और स्वभाव को भस्म कर सको. ಎಷ್ಟು ಅನುಭೂತಿ ಇರಬೇಕು ಅಂತಂದರೆ, ಪರಮಾತ್ಮನ ಮೇಲಿನ ಲಗನ್ ಏನಾಗಬೇಕು ಅಂತಂದರೆ, ನಿಮ್ಮ ಹಿಂದೆ ಮಾಡಿದಂತಹ ಸಂಸ್ಕಾರಗಳು ಏನಾಗಬೇಕು? ಭಸ್ಮ ಆಗಬೇಕು. ಹಳೆಯ ಸಂಸ್ಕಾರಗಳು, ಪಾಪದ ಸಂಸ್ಕಾರಗಳು, ವಿಕಾರಗಳು ಏನಾಗಬೇಕು? ಭಸ್ಮ ಆಗಬೇಕು. ಅಷ್ಟೇ ಅಲ್ಲದೆ ಅನ್ಯಾತ್ಮಗಳ ದುಃಖದಾಯಿ ಸಂಸ್ಕಾರಗಳು, ಸ್ವಭಾವಗಳು ಕೂಡ ಏನಾಗಬೇಕು? ಭಸ್ಮ ಆಗಬೇಕು. ಅಷ್ಟು ಪವರ್ಫುಲ್ ಆಗಿದ್ದೀರಾ. ಜ್ಞಾನ ದ್ವಾರ ಅಥವಾ ಸ್ನೇಹ ವ ಸಂಪರ್ಕ ದ್ವಾರ ಸಂಸ್ಕಾರ ಪರಿವರ್ತಿತ ಕರ್ತೆ ತೋ ಹೋ. ಜ್ಞಾನದ ಮುಖಾಂತರ ಅಥವಾ ಸ್ನೇಹ ಸಂಪರ್ಕದ ಮುಖಾಂತರ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡ್ಕೊಳ್ತೀರಾ, ಲೇಕಿನ್ ಉಸ್ಮೆ ಸಮಯ ಲಗ್ತಾ ಹೈ. ಜ್ಞಾನ ಹೇಳೋದು, ಕೇಳೋದು, ತಿಳಿಸೋದು, ಮಾಡೋದು, ಇದರಲ್ಲಿ ಏನಾಗ್ತದೆ? ಸಮಯ ಜಾಸ್ತಿ ಬೇಕಾಗ್ತದೆ. ಮಿಟಾ ಹುವಾ ಸಂಸ್ಕಾರ ಫಿರ್ ಭಿ ಕಬ್ ಪ್ರತ್ಯಕ್ಷ ಹೋ ಜಾತಾ ಹೈ. ಬರೀ ಜ್ಞಾನ ಹೇಳೋದು ಕೇಳೋದ್ರಿಂದನೂ ಈಗೆಲ್ಲ ಕೇಳ್ತೀವಿ, ಬಾಬಾ ಮಿಲನ್ ಮಾಡ್ತೀವಿ, ಬಾಬಾ ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಹೇಳಿರ್ತಾರೆ. ಅವಾಗೇನಾಗ್ತದೆ? ಏನು ಸದ್ದೇ ನಾನು ನಂಬರ್ 1 ಆತ್ಮ ಆಗಿಬಿಟ್ಟಿದ್ದೀನಿ ಅನ್ನೋ ಥರ ತಲೆಯೊಳಗೆಲ್ಲ ಬರ್ತಿರ್ತದೆ. ಆಮೇಲೆ ಸ್ವಲ್ಪ ಒಂದು ದಿವಸ ಆದ ಕೂಡಲೇ ಮತ್ತು ಹಳೆಯ ಸಂಸ್ಕಾರ ವಾಪಸ್ ಬರೋ ಸಾಧ್ಯತೆಗಳಿರ್ತಾವು ಅಂತ ಹೇಳ್ತಾರೆ ಬಾಬಾ. ಲೇಕಿನ್ ಆದರೆ ಅಬ್ ಸಮಯ ಲಗನ್ ಕಿ ಅಗ್ನಿ ಮೇ ಭಸ್ ಕರ್ನೆ ಕಾ ಹೈ. ಇದು 75ರೊಳಗೆ ಹೇಳಿದ್ದು, 75ನೇ ಇಸ್ವಿಯೊಳಗೆ ಹೇಳಿದ್ದು. ಆವಾಗೇನೆ ಅಂಥ ಸಮಯದ ಅಂತ ಹೇಳಿದರು. ಮತ್ತು ಈಗೆಂಥ ಸಮಯದ? ನಮಗೆ ಏನದ ಗೊತ್ತಿಲ್ಲ. ಈ ಕ್ಷಣ ಏನದ ಗೊತ್ತಿಲ್ಲ, ಮುಂದಿನ ಕ್ಷಣ ಏನದೋ ಗೊತ್ತಿಲ್ಲ. ಅದಕ್ಕೆ ಈ ಸಮಯ ಎಂಥದಂತ ಹೇಳ್ತಾರೆ ಬಾಬಾ. ಲಗನ್ ಕಿ ಅಗ್ನಿ ಮೇ ಭಸ್ ಕರ್ನೆ ಕಾ. ಅಷ್ಟು ಪರಮಾತ್ಮನ ಮೇಲೆ ಏನಿರಬೇಕು? ನಮಗೆ ಬರೀ ನೆನಪಿರಬೇಕು. ಜೋ ಫಿರ್ ಉಸ್ ಸಂಸ್ಕಾರ ಕಾ ನಾಮೋ ನಿಶಾನ್ ಭಿ ನ ರಹೆ. ಎಷ್ಟೋ ಭಸ್ಮ ಆಗಬೇಕು ನಮ್ಮ ಸಂಸ್ಕಾರಗಳು ಅಂತಂದ್ರೇನು? ಹಳೆ ಸಂಸ್ಕಾರಗಳು ನಮ್ಮ ಇದ್ದು ಅನ್ನೋದು ಸಹಿತ, ಹೌದಾ ಹಿಂಗಿದ್ದು ಅನ್ನೋದು ನೆನಪು ಆಗಬಾರ್ದು ನಮಗೆ. ಅಷ್ಟು ಭಸ್ಮ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ಇಸ್ ಮುಕ್ತಿ ಕಿ ಯುಕ್ತಿ ಕೌನ್ಸಿ ಹೇ? ಈಗ ಅಲ್ಲಿ ಹಾಕ್ಲಿಕ್ಕತ್ತಾರಲ್ಲ ಎಲ್ಲ ಬಾಂಬ್ ಹಾಕಿದ ಕೂಡಲೇ ಏನಾಗ್ತದೆ? ಇಲ್ಲಿ ಇಂಥ ಒಂದು ದೊಡ್ಡ ಬಿಲ್ಡಿಂಗ್ ಇತ್ತು ಅನ್ನೋದು ಗೊತ್ತಾಗಂಗಿಲ್ಲ. ಮೊನ್ನೆ ಮಳೆ ಬಂದಾಗ, ಮಳೆ ಬಂದು ಮನೆ ಇದು ಎಲ್ಲ ಹರ್ಕೊಂಡು ಹೋದ್ರೆ ಯಾರ ಹೊಲದ ಬೌಂಡ್ರಿ ಎಷ್ಟದ ಏನದೇ ಗೊತ್ತಾಗ್ಲಿಕ್ಕತ್ತಿದ್ದಿಲ್ಲ. ಹಾಗೆಲ್ಲ ಕೊಚ್ಕೊಂಡು ಹೋಗ್ಬಿಡ್ತದೆ, ಹಾಗೆಲ್ಲ ಸುಟ್ಟು ಹೋಗ್ತದಲ್ಲ. ಹಾಗೆ ನಮ್ಮಲ್ಲಿರ್ತಕ್ಕಂಥ ವಿಕಾರಗಳು ಕೂಡ ಏನಾಗಬೇಕು? ಭಸ್ಮ ಆಗಬೇಕು. ಹೆಂಗೆ ಭಸ್ಮ ಆಗಬೇಕು? ಇದ್ದು ಅನ್ನೋದು ಸಹಿತ ಗೊತ್ತಾಗಬಾರ್ದು. ಅದಕ್ಕೆ ಹೇಳ್ತಾರೆ ಬಾಬಾ, ಈ ಮುಕ್ತಿಯ ಯುಕ್ತಿ ಯಾವುದಾಗಿದೆ? ಅರ್ಥಾತ್ ಇಸ್ ಲಗನ್ ಕಿ ಅಗ್ನಿ ಕೋ ಪೈದಾ ಕರ್ನೆ ಕಿ ಯುಕ್ತಿ ವಾ ತೀಲಿ ಕೌನ್ಸಿ ಹೇ? ಬಾಬಾ ಹೇಳ್ತಾರೆ, ಈ ಥರ ಅಗ್ನಿ ಹೊತ್ಕೋಬೇಕು ಅಂತಂದರೆ ನಮ್ಮಲ್ಲಿ ಏನು ಮಾಡಬೇಕು? ಅದಕ್ಕೆ ಯುಕ್ತಿ ಏನು? ತೀಲಿ ಸೆ ಆಗ್ ಜಲಾತೆ ಹೋನ तो इस अग्नि को प्रज्वलित करने की कौन सी तीली है? तीली ಅಂದರೆ बाबा ಹೇಳ್ತಾರೆ, तीली से आग जलाते हो ना, तो इस अग्नि को प्रज्वलित करने की कौन सी तीली है? एक शब्द कौन सा है? ಬಾಬಾ, ಪರಮಾತ್ಮನ ಪ್ರೇಮದ ಲಗನದ ಅಗ್ನಿ ಹಚ್ಚಬೇಕು ಅಂತಂದರೆ ಅದಕ್ಕೆ ಯಾವುದು ಒಂದು ವಸ್ತು ಇಂಪಾರ್ಟೆಂಟು ಅಂತ ಕೇಳ್ತಾರೆ. ಅದಾಗಿದೆ ದೃಢ ಸಂಕಲ್ಪ ಅಂತ. ಪರಮಾತ್ಮನ ಲಗನಿನ ಅಗ್ನಿ ಹತ್ತಬೇಕು ಅಂತಂದರೆ ಮೊಟ್ಟ ಮೊದಲು ನನ್ನಲ್ಲಿ ಏನಿರಬೇಕು? ದೃಢ ಸಂಕಲ್ಪ ಬೇಕು. ಅರ್ಥಾತ್
मर जाएंगे और मिट जाएंगे लेकिन करना ही है. ನಾನು ಸಾಯಲಿ ಏನಾರೇ ಆಗಲಿ ನಾನು ಮಾಡಲೇಬೇಕು. ಏನು ಮಾಡಲೇಬೇಕು? ಲಗನ್ ಕಿ ಅಗ್ನಿಯನ್ನು ಹೊತ್ತಿಸಲೇಬೇಕು ಅಂತ. करना तो चाहिए, होना तो चाहिए, कर ही रहे हैं, हो ही जाएगा, अटेंशन तो रहता है और महसूस भी करते हैं. ऐसा सोचना एक प्रकार से यह बुझी हुई तीली है. ಬೆಂಕಿ, ತೀಲಿ ಅಂದರೆ ಬೆಂಕಿ. ಬಾಬಾ ಹೇಳ್ತಾರೆ, ಬಾಬಾ ಏನು ಹೇಳ್ತಾರೆ ಅಂತಂದರೆ, ನಾನು ಸಾಯಲಿ ಏನೇ ಇರಲಿ ಅದನ್ನು ನಾನು ಮಾಡಲೇಬೇಕು ಅಂತ ಇರಬೇಕು. ಅದ್ರ ಬದಲಾಗಿ ಕರ್ನಾ ತೋ ಚಾಹಿಯೇ, ಮಾಡಬೇಕಾಗಿದೆ, ಆಗಬೇಕಾಗಿದೆ, ಮಾಡ್ತಾ ಇದ್ದೀವಿ, ಆಗ್ತದೆ, ಈ ಥರ ನೀವು ಅಟೆನ್ಷನ್ ಕೊಟ್ಟರೆ ಅವರು ಮೆಹಸೂಸ್ ಭೀ ಕರ್ತೆ ಹೇ, ಮತ್ತು ಅನುಭವನ ಮಾಡ್ತೀರಾ. ಐಸಾ ಸೋಚನ ಏಕ್ ಪ್ರಕಾರ ಸೆ, ಈ ಥರ ವಿಚಾರ ಮಾಡೋದು ಅಂತಂದರೆ ಬುಜಿ ಹುಯಿ ತೀಲಿ ಹೇ ಅಂತಾರೆ ಬಾಬಾ. ಆರಿದಂಥದ್ದು ಕರ್ಪ್ರ ಅನ್ನತ್ತೆ. ಅದಿರಲಿ, ಬಾಬಾ ಹೇಳ್ತಾರೆ, ಬಾರ್ ಬಾರ್ मेहनत भी करते हो, समय भी लगाते हो, लेकिन अग्नि प्रज्वलित नहीं होती. ಪ್ರಯತ್ನ ಮಾಡ್ತಾ ಇದ್ದೀರಿ. ಈಗ ಒಲೆ ಹೊತ್ತಿಸ್ತಿರ್ತೀವಲ್ಲ, ಒಲೆ ಹೊತ್ತಿಸೋ ಮುಂದೆ ಘಾಸ್ಲೆಟ್ ಎಣ್ಣೆ ಹಾಕಿ ಹೊತ್ತಿಸ್ತೀವಲ್ಲ ನಾವು, ಬೆಂಕಿ ಹತ್ತಿಸ್ತೀವಿ. ಅವು ಹಸಿ ಕಟ್ಟಿಗೆ ಇದ್ದು ಅಂದರೆ ಏನು ಮಾಡ್ತಾವೆ? ಆರ್ತಾವು ಹತ್ತಾವಲ್ಲ, ಅಷ್ಟು ಜೋರು ಇದು ಹತ್ತುದಿಲ್ಲ. ಹಾಂ, ಅದಕ್ಕೆ ಬಾಬಾ ಹೇಳ್ತಾರೆ ಅಷ್ಟೊಂದು ಪ್ರಜ್ವಲಿತ ಬೆಂಕಿ ಹತ್ತುವುದಿಲ್ಲ. ಕಾರಣ ಯಹ ಹೇ ಕಿ ಸಂಕಲ್ಪ ರೂಪಿ ಬೀಜ. ಯಾಕೆ ಜೋರಿಗೆ ಹತ್ತುವುದಿಲ್ಲ ಬೆಂಕಿ ಅಂತಂದರೆ, ಸಂಕಲ್ಪ ರೂಪಿ ಬೀಜ और दृढ़ता रूपी सार संपन्न नहीं है, ಅರ್ಥಾತ್ ಖಾಲಿ ಹೇ, ಒಳಗಿನ ಖಾಲಿ ಇದ್ದೀರಿ ನೀವು ಅಂತಾರೆ ಬಾಬಾ. ಲಗನ್ ಕಿ ಅಗ್ನಿ ಯಾಕೆ ಹೊತ್ತಿಲ್ಲ ಅಂತಂದರೆ, ದೃಢ ಸಂಕಲ್ಪ ಮತ್ತು ಸಂಕಲ್ಪಗಳು ಏನಿದಾವೆ ನಿಮಗೆ ಇನ್ನೂ ಖಾಲಿ ಇದ್ದೀರಿ ನೀವು. ಅರ್ಥಾತ್ ಖಾಲಿ ಹೇ. इस कारण जो फल की आशा रखते हो वह भविष्य सोचते हो, वह पूर्ण नहीं हो पाता है और चलते चलते मेहनत ज़्यादा, प्राप्ति कम देखते हो तो दिल शिकस्त व अलबेला हो जाते हो. ಮಾಡ್ತೀರಾ, ಎಲ್ಲ ಮಾಡ್ತೀರಾ, ಆದರೆ ನೀವು ಏನು ಆಗಬೇಕು ಅಂತ ಅಂದ್ಕೊಳ್ತಿರೋದು ಆಗೋದಿಲ್ಲ. ಮತ್ತೇನು ಮಾಡ್ತೀರಾ? ಪರಿಶ್ರಮ ಮಾಡ್ತೀರಾ, ಪ್ರಯತ್ನ ಮಾಡ್ತೀರಾ, ಆದರೂ ಆಗೋದಿಲ್ಲ. ಮಾಡಿ 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 ಆಗಲಿಲ್ಲ ಅಂದಾಗ ಏನಾಗ್ತದೆ? ಏನು ಬಿಡಪ್ಪ, ಎಷ್ಟು ಮಾಡಿದ್ರು ಇಲ್ಲೇ ಇದ್ದೀವಿ, ಸಾಕು ಬಿಡೇನಂತ ಅಲ್ಲಿಗೆ ಬಂದುಬಿಡ್ತೀರಾ ಅಂತಾರೆ ಬಾಬಾ. ದಿಲ್ ಶಿಕಸ್ತ್ ಆಗಿಬಿಡ್ತೀರಾ. ತಬ್ ಕೇತೆ ಹೋ ಕಿ ಕರ್ತೆ ತೋ ಹೇ ಲೇಕಿನ್ ಮಿಲ್ತಾ ನಹಿ. ಅವಾಗೇನು ಮಾಡೋಕ್ಕೆ ಶುರು ಮಾಡ್ತೀರಿ? ಎಷ್ಟು ಮಾಡ್ತೀವ್ರಿ? ದಿನ ಅಮೃತ ವೇಳೆದಾಗ ಹೋಗ್ತೀವಿ, ಅವ್ಯಕ್ತ ಮುರಳಿ ಕೇಳ್ತೀವಿ, ಅವ್ಯಕ್ತ ಮುರಳಿ ಹೇಳ್ತೀವಿ, ಯೋಗ ಮಾಡ್ತೀವಿ, ನಾ ಇಲ್ಲೇ ಇದ್ದೀವಿ ಅಂತಂತೀರಿ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಅಷ್ಟು ಇನ್ನು ಖುಷಿ ಸಿಗ್ತಿಲ್ಲ. ತೋ ಕ್ಯೂ ಕರೆ, ಹಮಾರ ಪಾಠ ಹಿ ಎಸಾ ಹೇ. ಏನು ಮಾಡಿದ್ರು ಬಿಡ್ರಿ, ನಮ್ಮ ಪಾಠ ಇಷ್ಟೇ ಅದ, ಪ್ರಜೆಗಳು ಬಂದುಬಿಡ್ತೀವಿ ಬಿಡ್ರಿ, ಏನಾಗ್ತದೆ? यह दिल शिकस्त वालबेलापन के और फल न देने वाले संकल्प है. ಈ ದಿಲ್ ಶಿಕಸ್ತ್, ಈ ಹೃದಯ ವಿಧೀಣತೆ ಅನ್ನೋದೇನದಲ್ಲ, ಇದು ಮತ್ತೆ ಏನು ಮಾಡ್ತೀರಾ? ಹೊಯ್ದಾಡ್ತೀರಾ, ಫಲ ನಮಗೆ ಸಿಗುವುದಿಲ್ಲ. आप अन्य आत्माओं को संगम युग की विशेषता कौन सी बताते हो? ತಾವಾತ್ಮಗಳು ಸಂಗಮ ಯುಗದ ವಿಶೇಷತೆ ಯಾವ ಮಾತನ್ನು ಹೇಳ್ತೀರಾ? सभी को कहते हो कि संगम युग है, ಅಸಂಭವ ಸೇ ಸಂಭವ ಹೋನೆ ಕಾ ಹೇಳ್ತೀರಾ. ಸಂಗಮ ಯುಗ ಅಂದರೆ ಏನಿದು? ಅಸಂಭವ ಇದ್ದದ್ದನ್ನು ಸಂಭವ ಮಾಡಿ ತೋರಿಸುವಂಥ ಸಮಯ. जो बात सारी दुनिया असंभव समझती है वह संभव करने का युग यही है. ಯಾವ ಮಾತು ಅಸಂಭವ ಅಂದ್ಕೊಂಡು ಕೂತಿದೆ ಇಡೀ ಜಗತ್ತು, ಇವತ್ತು ಅದನ್ನೇನು ಮಾಡಿ ತೋರಿಸ್ತಾ ಇದ್ದೀವಿ? ಸಂಭವ ಮಾಡಿ ತೋರಿಸ್ತಾ ಇದ್ದೀವಿ. तो स्वयं को भी जो मुश्किल व असंभव महसूस होता है, ನಿಮ್ಮಲ್ಲಿ ನಮಗೇನು ಆಗಲ್ಲ ಬಿಡ್ರಿ, ಇದೇನು ಅಸಂಭವ ಅನ್ನೋ ಅನುಭವ ಆಗ್ತಿದೆ, ಉಸ್ಕೋ ಏಕ್ ಸೆಕೆಂಡ್ ಮೇ ಸಂಭವ ಕರ್ನಾ. ಯಾವುದು ಅಸಂಭವ ಅಂತ ಅಂದ್ಕೊಂಡು ಕೂತಿದ್ದೀರೋ ಅದು ಒಂದೇ ಸೆಕೆಂಡಿನಲ್ಲಿ ಏನು ಮಾಡಿ ಸಂಭವ ಮಾಡಿ ತೋರಿಸ್ರಿ. ಯಹ ಹೇ ದೃಢ ಸಂಕಲ್ಪ. ಏನು ಕವಿತಕ್ಕ? ಯಾವುದು ಅಸಂಭವ ಇಲ್ಲ. ನಾವು ಬ್ರಾಹ್ಮಣ ಆತ್ಮಗಳು ಸಂಗಮ ಯುಗದಲ್ಲಿ ಅದೀವಿ ಅಂತಂದಮೇಲೆ ನಮ್ಮ ಡಿಕ್ಷನರಿನಲ್ಲಿ ಅಸಂಭವ ಅನ್ನೋದು ಇರಲೇ ಕೂಡದು. ಎಲ್ಲವೂ ಸಂಭವ.
ಪ್ರತಿಯೊಂದು ನಮಗೆ ಮಾಡಲಿಕ್ಕೆ ಸಾಧ್ಯ ಇದ್ದೇ ಇದೆ. ಅದಕ್ಕೆ ಬಾಬಾ ಹೇಳ್ತಾರೆ, उसको 1 सेकंड में संभव करना यह है ದೃಢ ಸಂಕಲ್ಪ. ಸಂಭವ ಮಾಡಬೇಕು ಅಂತಂದರೆ ಮುಖ್ಯವಾದ ಮಾತು ಏನಂದ್ರು ಬಾಬಾ, ದೃಢ ಸಂಕಲ್ಪವನ್ನು ಕಿಚ್ಚು ಹಚ್ಚಬೇಕು. ಕಿಚ್ಚು, ತೀಲಿ ಅಂದರೆ ಕಿಚ್ಚು. ಕಿಚ್ಚು ಹತ್ತದಾಗೆಲ್ಲ ಬೆಂಕಿ ಹತ್ತೋದು. ಬಾಬಾ ಹೇಳ್ತಾರೆ, ಸಹಜ ಹೋ सहज को अथवा संभव को प्रैक्टिकल में लाना कोई बड़ी बात नहीं. ಎಲ್ಲರೂ ಮಾಡೋದು ನಾವು ಮಾಡೋದೇನು ದೊಡ್ಡಗದಲ್ಲ. ಎಲ್ಲರೂ ಮಾಡ್ತಾರೆ, ನಾವು ಮಾಡಿದ್ವಿ. ಬಾಬಾ ಹೇಳ್ತಾರೆ, ಲೇಕಿನ್ ಆದರೆ असंभव को संभव करना और दृढ़ संकल्प से करना यह है पास विथ ऑनर की निशानी. ಅಸಂಭವವನ್ನು ಸಂಭವ ಮಾಡುವುದೇ ದೃಢ ಸಂಕಲ್ಪದಿಂದ ಮಾಡಬೇಕಾಗಿದೆ. ಅದು ಯಾವುದೋ, ನಾನು ಹೆಂಗೆ ಪಾಸ್ ಆಗಬೇಕು, ಪಾಸ್ ವಿತ್ ಆನರ್, ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಆಗಬೇಕು. ಆಯ್ತು ಬಿಡ್ರಿ, ನಾವು ಪಾಸ್ ಆಗ್ತೀವಿ ಅಲ್ಲ, ಬಾಬಾನೇ ಪಾಸ್ ಮಾಡಿ ಕಳಿಸ್ತಾರೆ. ನೀವು ಪಾಸ್ ಮಾಡೋದೇ ನೀವು ಪಾಸ್ ಆಗೋದೇ ಬೇಕಾಗಿಲ್ಲ ಬಾಬಾಗ. ನೀವು ಹೆಂಗಿದ್ರು ಬಾಬಾ ಪಾಸ್ ಮಾಡಂತೂ ಕಳಿಸಬೇಕಾಗಿತ್ತು ಬಾಬಾಗ. ಮೊನ್ನೆ ಹೇಳಿದ್ನಲ್ಲ, ಇಷ್ಟು ದಿನ 33 ತೊಗೊಂಡು ಪಾಸ್ ಆಗಬೇಕಾಗಿತ್ತು SLC ವಿದ್ಯಾರ್ಥಿಗಳು. ಇವತ್ತು ಬರೀ 13 ತೊಗೊಂಡು ಪಾಸ್ ಮಾಡಿ ಕಳಿಸ್ಲಿಕ್ಕತ್ತಾರೆ. ಯಾಕೆ? ಗೊತ್ತಾಗ್ಬಿಟ್ಟಿತ್ತು ಬುದ್ಧಿ ಎಷ್ಟಿದೆ ಅಂತ. ಹಾಗೆ ಬಾಬಾಗೂ ಈ ಮಕ್ಕಳಿಗೆ ಎಷ್ಟು ಹೇಳಿದ್ರು ಬುದ್ಧಿ ಇಷ್ಟೇ ಅದ, ಆಯಿತು ಪಾಸ್ ಮಾಡಿ ಕರ್ಕೊಂಡು ಹೋಗ್ಬಿಟ್ರಾಯ್ತು ಅಂತ ಬಾಬಾ. ಆದರೆ ರ್ಯಾಂಕ್ ಬರಬೇಕು ಅಂದರೆ ನಾವು ಪರಿಶ್ರಮ ಪಡಬೇಕಲ್ಲ. ಅದನ್ನು ಹೇಳ್ತಾರೆ ಬಾಬಾ. ಪಾಸ್ ವಿಧಾನರ್ ಆಗಬೇಕು ಅಂತಂದ್ರೆ ಏನು ಹೇಳಿದ್ರು ಬಾಬಾ? ದೃಢ ಸಂಕಲ್ಪ, ಅದು ಯುಕ್ತಿ. ವೈಸೆ ಹಿ ಬಾಬಾ ಹೇಳ್ತಾರೆ, ಅಬ್ ಯಹ ನವೀನತಾ ಕರ್ಕೆ ದಿಖಾವು. ಯಾವ ದೃಢ ಸಂಕಲ್ಪದಿಂದ ಏನು ಮಾಡೋದದ? ಲಗನ್ ಕಿ ಅಗ್ನಿಕೋ ಹಚ್ಚಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, जैसे स्टूडेंट हर वर्ष की टोटल रिजल्ट देखते हैं कि हर सब्जेक्ट में कितना परसेंटेज रहा. ವಿದ್ಯಾರ್ಥಿಗಳ ರಿಸಲ್ಟ್, ಫಲಿತಾಂಶ ನೋಡಬೇಕು ಅಂತಂದರೆ ಪ್ರತಿಯೊಂದು ವಿಷಯದಲ್ಲಿರ್ತಕ್ಕಂಥ ಅಂಕಗಳನ್ನು ಕೂಡಿಸಿ ಪರ್ಸೆಂಟೇಜ್ ಹೇಳ್ತಾರೆ. ಒಂದೇ ವಿಷಯದ ಮೇಲೆ ಹೇಳೋದಿಲ್ಲ, ಪಾಸು ಫೇಲು ಅಂತ. ಹಾಗೆ ಬಾಬಾ ಹೇಳ್ತಾರೆ ಕಿ ಹರ್ ಸಬ್ಜೆಕ್ಟ್ ಮೇ ಕಿತನಾ ಪರ್ಸೆಂಟೇಜ್ ರಹಾ, ವೈಸೆ ಹಿ ಹಾಗೇನೆ अपना रिजल्ट देखना है कि किस बात में चढ़ती कला हुई. ಹಾಗೆ ನೀವು ಚೆಕ್ ಮಾಡ್ಕೊಳ್ಬೇಕು, ಎಲ್ಲ ವಿಷಯದಲ್ಲಿ ನಾನು ಎಷ್ಟು ಏರುವ ಕಲೆಗಳಲ್ಲಿ ಇದ್ದೀನಿ ಅಂತ. किस पुरुषार्थ के आधार से चढ़ती कला हुई व किस सब्जेक्ಟ್ में कमी रही. ನಾ ಯಾವುದರಲ್ಲಿ ಶ್ರೇಷ್ಠ ಇದ್ದೀನಿ? ಜ್ಞಾನದಲ್ಲಿ ಶ್ರೇಷ್ಠ ಎಷ್ಟಿದ್ದೀನಿ, ಯೋಗದಲ್ಲಿ ಎಷ್ಟು ಶ್ರೇಷ್ಠ ಇದ್ದೀನಿ, ಸೇವಾ ಮಾಡೋದ್ರಲ್ಲಿ, ಧಾರಣ ಮಾಡ್ಕೊಳ್ಳೋದ್ರಲ್ಲಿ, 4 ವಿಷಯದಲ್ಲಿ ನಾನು ಎಲ್ಲಿ ತನಕ ಇದ್ದೀನಿ ಅಂತ ಚೆಕ್ ಮಾಡ್ಕೊಳ್ಳಿ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಬಾತ್ ಮೇ ಚढ़ती कला हुई, किस पुरुषार्थ के आधार से चढ़ती कला हुई व किस सब्जेक्ट में कमी रही, वह पूरा हिसाब निकालो. ಎಲ್ಲ ಲೆಕ್ಕ ಮಾಡಿ. ಮುಬಾರಕ್ भी बाप दादा सदैव देते हैं. ಬಾಬಾ ಅಂತೂ ಏನು ಮಾಡ್ತಾರೆ? ಮುಬಾರಕ್ ಹೇಳೇ ಹೇಳ್ತಾರೆ, ಶುಭಾಶಯ ಹೇಳೇ ಹೇಳ್ತಾರೆ. ಕ್ಯೋಂಕಿ ಸೃಷ್ಟಿ ಕಾ ಬಡಾ ದಿನ ತೋ ಯಹಿ ಹೈ ನಾ. ಸೃಷ್ಟಿಯ ಶ್ರೇಷ್ಠ ದಿನ ಯಾವುದೋ? ಸಂಗಮಯುಗ. ಇಡೀ ಸಂಗಮಯುಗ ಶ್ರೇಷ್ಠ ದಿನಗಳು. ಪ್ರಕೃತಿ ದಾಸಿ ಹೋತಿ ಹೈ, ಪರಂತು ದಾಸಿ ಕೆ ಕಭಿ ದಾಸ್ ನ ಬನನಾ और दास बनने की निशानी होगी उदासी. ಬಾಬಾ ಹೇಳ್ತಾರೆ, ಪ್ರಕೃತಿ ನಮ್ಮ ದಾಸಿ ಆಗಬೇಕು. ಪ್ರಕೃತಿ ನಮ್ಮ ದಾಸಿನೇ, ಇದೇ ನೇಚರ್. ಆದರೆ ಆ ದಾಸನಿಗೆ ದಾಸ ನೀವಾಗಬೇಡಿ ಅಂತಾರೆ ಬಾಬಾ. ಪ್ರಕೃತಿ ಏನದ? ನಮ್ಮ ದಾಸಿ. ಆ ದಾಸ್ ಬದನೆಗೆ ನಿಶಾನಿ ಹೋಗಿ. ಯಾಕೆ ದಾಸ ಆಗ್ತೀರಿ ಅಂತಂದರೆ, ನೀವು ಉದಾಸ ಆಗಿರ್ತೀರಾ, ಅದಕ್ಕೆ ದಾಸ ಆಗಿಬಿಡ್ತೀರಾ. ಕಿಸಿ ನ ಕಿಸಿ ಸಂಸ್ಕಾರ ವ ಸ್ವಭಾವಕ್ಕೆ ದಾಸ್ ಬಂತೆ ಹೋ. ಯಾವುದೋ ಒಂದು ಸಂಸ್ಕಾರಕ್ಕೆ ನಾವೇನಾಗ್ತೀವಿ? ವಶಭೂತ ಆಗಿಬಿಡ್ತೀವಿ. ಆವಾಗ ಏನಾಗ್ಬಿಡ್ತೀವಿ? ಉದಾಸ ಆಗಿಬಿಡ್ತದೆ. अच्छा ओम शांति. इस मुरली का सार है,
जैसे आप सभी को कहते हो कि संगम युग है असंभव से संभव होने का, जो बात सारी दुनिया असंभव समझती है वह संभव करने का युग यही है. ಇಡೀ ಜಗತ್ತು ಅದು ಸಾಧ್ಯನೇ ಇಲ್ಲ, ಏನು ಸಾಧ್ಯ ಇಲ್ಲ, ಎಲ್ಲರೂ ಪರಮಾತ್ಮನನ್ನು ನೆನಪು ಮಾಡೋಕ್ಕಾಗೋದೇ ಇಲ್ಲ ಅಂತ ಒಂದಿತ್ತು. ಕೇವಲ ಸನ್ಯಾಸಿಗಳು ಮಾತ್ರ ಪರಮಾತ್ಮನ ಸಮೀಪ ಹೋಗ್ತಾರೆ ಅನ್ನೋ ಒಂದು ಪ್ರತೀತಿ ಇತ್ತು. ಆದರೆ ಇವತ್ತು ಎಲ್ಲರೂ ಪರಮಾತ್ಮನನ್ನು ನೆನಪು ಮಾಡ್ಬೋದು, ಎಲ್ಲರೂ ಪರಮಾತ್ಮನ ಸಮೀಪ ಹೋಗ್ಬೋದು ಅನ್ನೋದು ಅಸಂಭವ ಇದ್ದದ್ದನ್ನು ಏನು ಮಾಡಿದ್ವಿ ನಾವು ಸಂಭವ ಮಾಡಿದ್ವಿ. ಬಾಬಾ ಹೇಳ್ತಾರೆ, तो स्वयं को भी मुश्किल व असंभव महसूस होता है, उसको एक सेकंड में संभव करना है. असंभव को संभव करना और दृढ़ संकल्प से करना, यही है पास विथ ಆನರ್ की निशानी. ಸಂಭವ ಮಾಡಬೇಕು ಅಂತಂದರೆ ಏನು ಬೇಕು ನಮಗೆ? दृढ़ संकल्प. जब समय है पुराने संस्कारों को लगन की अग्नि में भस्म करने का, जो फिर इस संस्कार का ನಾಮೋ ನಿಶಾನ್ ಭಿ ನ ರಹೆ. ಇದು ಎಂಥ ಸಮಯ? ಹಳೇ ಸಂಸ್ಕಾರಗಳನ್ನು ನಾಶ ಮಾಡುವಂಥ ಸಮಯ. ಅದಕ್ಕೆ ಭಸ್ಮ ಆಗ್ತದೆ. ಏನು ಭಸ್ಮ ಮಾಡುವಾಗೇನಿರಬಾರ್ದು, ನಾಮ ನಿಶಾನೆ ಕೂಡ ಇರಬಾರ್ದು. ಅಲ್ಲಿ ಬಾಬಾ ಏನು ಮಾಡ್ತಿದ್ದಾರೆ? ಹಿಂದೆ ಹೇಳಿದ್ರಲ್ಲ ಸುರೇಶ್ ಬಾಯಿ, ಪ್ರಕೃತಿಗೆ ಬಾಬಾ ಹೇಳಿಕತ್ತಾರಂತ, ನನ್ನ ದೇವಿ ದೇವತಾ ಮಕ್ಕಳು ಬರ್ಲಿಕತ್ತಾರು, ಸ್ವಚ್ಛ ಮಾಡು ಅಂಥೇಳಿ ಆರ್ಡ್ರ್ ಮಾಡಾರಂತ ಬಾಬಾ. ಅವ್ರಿಗೆ ಆ ಆತ್ಮಗಳಿಗೆ ಥ್ಯಾಂಕ್ಸ್ ಹೇಳಬೇಕು. ಹಾಗೆ ನೋಡಿದ್ರೆ ನಾವು ಅವ್ರೇನು ಅದಕ್ಕೆ ಕಾರಣೀಭೂತ ಆಗಿರ್ತಕ್ಕಂಥ ಆತ್ಮಗಳಿದಾವಲ್ಲ, ಅವ್ಕೆ ಥ್ಯಾಂಕ್ಸ್ ಹೇಳಬೇಕು, ಅವ್ಕೆ ಬೈಬಾರ್ದು ಈಗ ನಾವು ಬಾಬಾನ ಲೆಕ್ಕಾಚಾರದಲ್ಲಿ. ಅದಕ್ಕೆ ಬಾಬಾ ಹೇಳ್ತಾರೆ, ಬಾಬಾ ಹೇಳ್ತಾರೆ, ಎಷ್ಟು ನೀವು ಭಸ್ಮ ಮಾಡ್ತೀರಿ ಅಷ್ಟು ಏನಾಗ್ತೀರಾ? पास विथ ऑनर ಆಗ್ತೀರಾ. जैसे स्टूडेंट हर वर्ष की टोटल रिजल्ट देखते हैं कि हर सब्जेक्ट में कितना परसेंटेज रही, वैसे ही अपना रिजल्ट देखना है कि किस बात में चढ़ती कला हुई. ನಮ್ಮ ರಿಸಲ್ಟನ್ನು ನಾವೇ ನೋಡ್ಕೋಬೇಕು. ನಾನು ಎಷ್ಟು ಶ್ರೇಷ್ಠ ಆಗಿದ್ದೀನಿ, ನಾನು ಎಷ್ಟು ಓದಿದ್ದೀನಿ. ಆಮೇಲೆ ರಿಸಲ್ಟ್ ಬರಬೇಕು, ಪರೀಕ್ಷೆ ಬರೀಬೇಕು ಅಂತಂದರೆ ಏನು ಮಾಡಬೇಕಾಗ್ತದೆ ವಿದ್ಯಾರ್ಥಿಗಳು? ಅಭ್ಯಾಸ ಮಾಡಿ. ಪರಿಶ್ರಮ ಅನ್ನೋಕ್ಕಿಂತ ಏನದೇ ಇಲ್ಲೇ ಅಭ್ಯಾಸ. ಪರಿಶ್ರಮ ಇಲ್ಲ, ಅಭ್ಯಾಸ. ಪರಿಶ್ರಮ ಅಂತಂದ್ರೆ ಮತ್ತು ನಮ್ದು ರಿಸಲ್ಟ್ ಡೌನ್ ಆಗ್ತದೆ. ಪರಿಶ್ರಮ ಅಂತಂದ್ರೇನು? ಫೋರ್ಸ್ಲಿ ಮಾಡೋದಲ್ಲ. ಈಗ ಹೊರಗಡೆ ರ್ಯಾಂಕ್ ಬಂದ ಮಕ್ಕಳು ಖುಷಿಲೇ ಓದಿರ್ತಾರೆ, ಅದಕ್ಕೆ ರ್ಯಾಂಕ್ ಬರ್ತಾರೆ ಅವರು. ಈಗ ಪಾಸ್ ಆದ ಮಕ್ಕಳು ಒತ್ತಾಯದಿಂದ ಓದಿರ್ತಾರೆ, ಅದಕ್ಕೆ ಪಾಸ್ ಆಗಿರ್ತಾರೆ. ಇಲ್ಲಿ ನಾವು ಅದನ್ನೇ ಮಾಡಾಕತ್ತೀವಿ. ಬಾಬಾ ಒತ್ತಾಯದಿಂದ ಮಾಡಿಸ್ಲಿಕ್ಕತ್ತಾರೆ, ಅದಕ್ಕೆ ನಾವಿನ ಇಲ್ಲೇ ಕೂತಿದ್ವಿ. ಅದಕ್ಕೆ ಹೇಳ್ತಾರೆ ಬಾಬಾ, ರ್ಯಾಂಕ್ ಬರಬೇಕು ಅಂತಂದ್ರೆ ಏನು ಮಾಡಬೇಕು? ಇಚ್ಛಾಶಕ್ತಿ, ಅದನ್ನೇ ದೃಢ ಸಂಕಲ್ಪ. ನಮಗೆ ಇಚ್ಛೆ, ಅದೇ ಇಚ್ಛೆ ಇರಬೇಕು. ನಮಗೆ ಏನು ಇಚ್ಛೆ ಇರಬೇಕು? ಬಾಬಾನ ನೋಡಬೇಕು, ಬಾಬಾನ ಕೇಳಬೇಕು, ಬಾಬಂದೇ ಮಾತಾಡಬೇಕು, ಬಾಬನ ಸಮೀಪ ಇರಬೇಕು. ಕ್ಷಣ ಕ್ಷಣಕ್ಕೂ ನಮ್ಮ ತಲೆಗೆ ಏನಿರಬೇಕು? ಅದಕ್ಕೆ ಸಮೀಪ ಇರೋದು. ಎಷ್ಟು ಸಮೀಪ ಇರ್ತೀವೋ ಅದಕ್ಕೆ ಅಷ್ಟು ಲಗಂದ ಅಗ್ನಿ ಏನಾಗ್ತದೆ? ಹೊತ್ತುತ್ತದೆ. ಆವಾಗ ಸಂಸ್ಕಾರಗಳೇನಾಗ್ತವೆ? ಭಸ್ಮ ಆಗ್ತದೆ. ಅದಕ್ಕೆ ಏನು ಮಾಡ್ಬೇಕು ನಾವೀಗ? ಅಭ್ಯಾಸ. ಏನು ಅಭ್ಯಾಸ ಮಾಡೋದು? ಅಭ್ಯಾಸ ಏನು ಮಾಡಬೇಕು? ಈಗ ಹೊರಗಡೆ ಈ ಒಂದು ಕಥೆ ಬರ್ತದದು. ಏನಂತಂದರೆ, ಒಂದು ತಂದೆ ಇರ್ತಾನೆ, ಮಗ ಓದ್ತಿರೋದಿಲ್ಲ, ಅಭ್ಯಾಸ ಮಾಡ್ತಿರೋದಿಲ್ಲ. ಅದಕ್ಕೆ ಓದು ಅಂತ ಹೇಳಿಲ್ಲ. ಆ ಮಗನ ಕರ್ಕೊಂಡು ಒಂದು ಗುಡಿಸಲಲ್ಲಿ ಇರ್ತಕ್ಕಂಥ ಜನರನ್ನು ತೋರ್ಸೋಕ್ಕೆ ಹೋದ. ಅವರು ಭಾಳ ಬಡವರು ಇರ್ತಾರೆ. ಅವ್ರು ಹೇಳ್ತಾನೆ, ಯಾಕೆ ಬಡವರು ಇದ್ದಾರೆ ಇವರು? ದುಡ್ಡಿಲ್ಲ. ಬಡವರು ಅಂದರೆ ಏನರ್ಥ? ದುಡ್ಡಿಲ್ಲ. ದುಡ್ಡು ಯಾಕಿಲ್ಲ? ನೌಕರಿ ಮಾಡಲಿಲ್ಲ. ನೌಕರಿ ಯಾಕೆ ಮಾಡಲಿಲ್ಲ? ಅಭ್ಯಾಸ ಮಾಡಲಿಲ್ಲ. ಏನು ಮಾಡಲಿಲ್ಲ? ಅಭ್ಯಾಸ ಮಾಡಲಿಲ್ಲ. ನಮ್ಮದು ಅದೇ. ನಾವು ನಾಳೆ ನಾವು ಶ್ರೀಮಂತ ಆಗೋದಂದ್ರೇನು? ಗುಣಗಳಿಂದ ಶ್ರೀಮಂತ ಆಗಬೇಕಾಗಿತ್ತು. ಈಗ ನಾವು ಗುಣಗಳಿಂದ ಬಡವರದೀವಿ ಅಂತಂದ್ರೇನು?
ಗುಣಗಳಿಂದ ಶ್ರೀಮಂತ ಅದೀವಿ ಅಂದ್ರೇನು, ಆಗಿಲ್ಲ ಅಂದ್ರೇನು? ಅಭ್ಯಾಸ ಮಾಡಿಲ್ಲ. ನಾವೀಗ ಅಭ್ಯಾಸ ಮಾಡಿದ್ರೇ ಶ್ರೀಮಂತ ಮನೆತನದಲ್ಲೇ ಹುಟ್ಟುವುದು. ನಾವೇನು ಅಭ್ಯಾಸ ಮಾಡಬೇಕಾಗಿದೆ ಈಗ? ಏನು ಅಭ್ಯಾಸ ಮಾಡಬೇಕಾಗಿದೆ? ನಾವೇನು ಅಭ್ಯಾಸ ಮಾಡಬೇಕಾಗಿದೆ? ನಾನು ಆತ್ಮ, ನನ್ನ ಶ್ರೇಷ್ಠ, ನನ್ನ ಒರಿಜಿನಲ್ ಸ್ವರೂಪ ಏನು, ನಾನು ಹೆಂಗಿದ್ದೆ ಸತ್ಯುಗದಲ್ಲಿ, ಈಗ ಹೆಂಗಿದ್ದೀನಿ, ಅವಾಗ ಯಾಕೆ ಹಂಗಿದ್ದೆ, ಈಗ ಯಾಕೆ ಹಿಂಗಿದ್ದೀನಿ, ಮತ್ತು ಯಾರು ಬಂದು ನಾನು ಹಿಂಗೆ ಮಾಡಿದರು, ಹಿಂದೆ ಹೋಗೋದು, ಚಿಂತನೆ ಮಾಡೋದು. ಅದನ್ನೇ ಹೇಳ್ತಾರೆ ಬಾಬಾ. ಅದಕ್ಕೆ ಹೇಳ್ತಾರೆ, ಯಾವ ಮಾತಿನಲ್ಲಿ ಏರುವ ಕಲೆ ಇದ್ದೀನಿ, ಕಿಸ್ ಪುರುಷಾರ್ಥಕ್ಕೆ ಆಧಾರ ಸೆ ಚढ़ती ಕಲಾ ಹುಯಿ, ವ ಕಿಸ್ ಸಬ್ಜೆಕ್ಟ್ ಮೇ ಕಮಿ ರಹಿ, ವಹ ಪೂರಾ ಹಿಸಾಬ್ ನಿಕಾಲೋ. ಇಡೀ ಲೆಕ್ಕಾಚಾರ ಮಾಡಬೇಕು. ಎಲ್ಲಿ ನಾನು ಈಗೇನೋ ಒಂದು ಸಮಸ್ಯೆ ಬಂತು, ಅಲ್ಲಿ ನನಗೆ ದುಃಖ ಆಯಿತು, ಆ ಕ್ಷಣವೇ ನಾನು ಏನು ಮಾಡಬೇಕು? ನನಗೆ ಯಾಕೆ ದುಃಖ ಆಯಿತು ಚೆಕ್ ಮಾಡ್ಕೊತ ಹೋಗಬೇಕು. ಇದು ಹಿಸಾಬ್ ಕಿತಾಬ್ ಅಂತ ಹೇಳ್ತಾರೆ ಬಾಬಾ. ನಾನು ಒಂದು ದುಃಖದ ಪರಿಸ್ಥಿತಿ ಬಂತು, ಅಲ್ಲಿ ನಾನು ಏಕ್ದಮ್ ಶಾಂತಿದ್ರೆ ನಾನು ಅಲ್ಲಿ ಪಾಸಾದೆ. ಅದನ್ನು ಬಿಟ್ಟು ಅವ್ರು ಅಳೋರ ಜೋಡಿ ನಾನು ಇನ್ನೊಂದಿಷ್ಟು ಜಾಸ್ತಿ ಅಳ್ಕೋತ ಕೂತ್ರೆ, ಈ ಥರ ಏನು ಮಾಡಂತಾರೆ ಬಾಬಾ? ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಅಚ್ಛಾ, ಓಂ ಶಾಂತಿ.